ತಂಗಿ ಇನ್ನೊಂದೆರಡು ಬಾರ್ಸು ಆ ಯೋಗ್ಯಂಗೆ. ಏನಣ್ಣ ಮಾಡೋದಕ್ಕೆ ಹೊರಟಿದ್ದೆ ನೀನು? ನನ್ನ ಕುಂಕುಮನೆ ಅಳಿಸೋದಕ್ಕೆ ಹೊರಟಿದ್ಯಲ್ಲ? ಹಾ, ಏನಿಲ್ಲ ತಂಗ್ಯವ, ಆ ಗೀತಾನ ಮನೆಯಿಂದ ತೊಲಗಿಸೋದಕ್ಕೆ ಏನೋ ಒಂದು ಪ್ಲಾನ್ ಮಾಡಿದ್ವಿ. ಅದು ಮುಚ್ಚು ಬಾಯ್. ನಿಮ್ಮಿಬ್ರು ಪ್ಲಾನಿಗೂ ಬೆಂಕಿ ಬಿತ್ತು. ಅದರಿಂದ ಸಾಯ್ತಾ ಇದ್ದಿದ್ದು ನನ್ನ ಮಗ. ನನ್ನ ಮಗ? ಏನ್ ತಂಗ್ಯವ ನೀನು? ಪಂಡ್ರಿಬಾಯ್ ರೇಂಜ್ಗೆ ಸೆಂಟಿಮೆಂಟಲ್ ಆಗಿ ನನ್ನ ಮಗ ಅಂತ ಹೇಳ್ತಿದ್ಯಾ? ಏನ್ ನೀನ್ ಹೆತ್ತಿದ್ಯಾ ಅವನ್ನ? ತಂಗ್ಯವ, ಇವತ್ತಲ್ಲೂ ನಾಳೆ ಮುಗಿಸೋ ಪ್ಲಾನ್ ಇದ್ದೇ ಇದೆಯಾ ತಾನೇ? ನಾನು ಇವತ್ತೇ ಮಾಡಿದ್ನಪ್ಪ. ಮುಚ್ಚು ಬಾಯ್. ಅದು ನನ್ನ ಕೆಲಸ. ಮುಕ್ತಿಗೆರೆನ ಯಾರಿಗೆ ಯಾವತ್ತು ಯಾವಾಗ ಎಳಿಬೇಕು ಅಂತ ನಿರ್ಧರಿಸೋಳು ನಾನು. ಯಾವ ಸಮಯದಲ್ಲಿ ಯಾರಿಂದ ಲಾಭ ಅಂತ ಗೊತ್ತಿರೋದು ನನಗೆ ಮಾತ್ರ. ತೊಲಗೋ ಜೀವ ನಮಗೆ ಏನು ಕೊಡುತ್ತೆ, ಎಷ್ಟು ಕೊಡುತ್ತೆ, ಯಾವಾಗೆಲ್ಲ ಕೈಗೂಡುತ್ತೆ ಅನ್ನೋ ಲೆಕ್ಕಾಚಾರ ಇಲ್ಲದೆ ಹೋದ್ರೆ ಸುಮ್ಮನೆ ಮನೇಲೊಂದು ಸಾವಾಗುತ್ತೆ ವಿನಃ ನಮಗೆ ಅದರಿಂದ ಯಾವ ಲಾಭನೂ ಆಗೋದಿಲ್ಲ, ಯಾವ ಸ್ಥಾನನೂ ದಕ್ಕೋದಿಲ್ಲ. ತಿಳ್ಕೊ. ಆಯ್ತು ತಂಗಮ್ಮ, ಏನೋ ಒಂದು ತಪ್ಪಾಗ್ಬಿಡು. ಏನೀಗ ಕಾಲಿಟ್ಕೋಬೇಕಾ? ಏನೋ ಒಂದು ಆಯ್ತು ನೋಡು. ಲೈಫಲ್ಲಿ ಇನ್ಯಾವತ್ತೂ ಇಂಥ ತಲೆ ಹರಟೆ ನಾನು ಮಾಡೋದಿಲ್ಲ. ಅವಳು ಪಾಡಿಗೆ ಇರ್ತಾಳೆ ಅಲ್ಲ. ವಿಷ ಹಾಕೋ ಪ್ಲ್ಯಾನು ನಂದು, ಆದರೆ ಹಾಕಿದ್ದವಳು ಅಂಬ. ತಂಗಮ್ಮ ಏನಾದ್ರು ಖುಷಿಯಾಗ್ಬಿಟ್ಟು ಭಕ್ಷಿಸ್ಕೊಟ್ರೆ 50-50 ಬೇಕು ಅಂತ ಕೇಳಿದ್ದವಳು ಅಂಬ. 50 ಇಲ್ಲ ಮೇಡಮ್, ಇವ್ರು ಸುಳ್ಳು ಹೇಳ್ತಿದ್ದಾರೆ. ಓ ಕಂಡು ಬಿಲಿ. ನೀವಿಬ್ರು ಒಂದೇ ದೋಣಿ ಕಳ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವನಿಗೆ ಬಿಸಿ ಮುಟ್ಸಿದ್ರೆ ನೀನು ತಣ್ಣಗಾಗ್ತೀಯ ಅಂತಾನೆ ಇವನಿಗೆ ಸರಿಯಾಗಿ ಬಾರಿಸಿದ್ದು. ಏ ಅಂಬ, ಇನ್ಮುಂದೆ ಈ ರೀತಿ ಮನೆ ಹಾಳು ಐಡಿಯಾಗಳನ್ನೇನಾದ್ರೂ ಈ ಮನೆ ಹಾಳಂಗೆ ನೀನು ಕೊಟ್ಟ ಅಂತಂದ್ರೆ 7.5 ಶನಿ ಶುರು ಆಗ್ಬಿಡುತ್ತೆ ನಿನಗೆ. ಅಯ್ಯೋ, ತಪ್ಪಾಯ್ತು ಗುರುಜಿ, ಕ್ಷಮಿಸ್ಬಿಡಿ. ನೋಡಿ, ಸದ್ಯಕ್ಕೆ ಈ ಮನೆಯಿಂದ ತೊಲಗಬೇಕಾಗಿರೋದು ಆ ಗೀತಾ. ವಿಜಿ ಮನ್ಸಿಂದ ನಿಕಾಲಿ ಆಗ್ಬೇಕಾಗಿರೋದು ಅವಳ ಮೇಲಿನ ಪ್ರೀತಿ. ಅದಕ್ಕೆ ಏನ್ ಮಾಡಬೇಕು ಅಂತ ಯೋಚಿಸಿ. ಅದು ಬಿಟ್ಟು ಎಕ್ಸ್ಟ್ರಾ ಮಾಡೋದಕ್ಕೆ ಹೋದ್ರೆ ಅಪಾಯ ಬಂದು ಬಾಗಿಲು ಬಡಿಯುತ್ತೆ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡು. ನಾನು ನಿಮ್ಮೊಬ್ಬರ ಹತ್ರ ಮಾತ್ರ ಮಾತಾಡಬೇಕು. ಅಣ್ಣ, ಇವ್ರನ್ನ ಹೇಳಿದ್ರೆ ಅರ್ಥನೂ ಆಗಲ್ಲ. ಮಾತಾಡ್ಬೇಕಂತಲ್ಲ, ಹೊರಗೋಗು. ಹಾಂ ಹೇಳಮ್ಮ, ಏನು? ಅತ್ತೆ. ಅಣ್ಣ, ಏ ನಾನು ಹೋಗ್ಬೇಕಾ? ನನಗದು ಗೊತ್ತಾಗಿತ್ತು. ಗೀತಾ, ನೀನು ಮನಸ್ಸಲ್ಲೇ ಇದ್ರು ನೀನು ಫೋಟೋ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಪ್ರೀತಿ ಅಂದರೆ ಇದೇನಾ? ಅಲ್ಲಪ್ಪ, ಮನ್ಸಲ್ಲಿರೋ ಚಿತ್ರ ಕಣ್ಣಲ್ಲಿ ಮೂಡಿ ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ರು ಅವರೇ ಕಾಡೋ ಕಾಟ ಪ್ರೀತಿ. ಗೀತಾ, ಛೇ,
ನೀನು ಕೊಟ್ಟರೆ ಕಾಟನೂ ಪ್ರೀತಿನೇ. ಅಯ್ಯ ಇದ್ಯಾಕೋ ಸ್ವಲ್ಪ ಓವರ್ ಆಯ್ತಪ್ಪ. ಆದರೂ ಈಗ ಆಟ ಆಡ್ಸೋದು ಯಾಕೆ? ಕಣ್ಣೆದುರುಗಡೆ ಬರಬಾರ್ದಾ? ಬಂದ್ರೆ ಏನ್ ಮಾಡ್ತೀಯಾ? ಗೀತಾ, ಹ್ಮ್ ಈ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನಾನು ನಾಚ್ಕೊಂಡು ಓಡೋಗ್ತೀನಿ ಅನ್ಕೊಂಡಿದ್ಯಾ? ನಿನ್ನ ಓಡೋಗೋಕ್ಕೆ ಬಿಡೋದು ಯಾರು ಗೀತಾ? ಮುದ್ದು ಮಾಡಿ ಮೂಟೆ ಕಟ್ತೀನಿ. ಈ ಡ್ರೈವಿಂಗ್ ಮಾಡೋರಿಗೆ ಲೈಸೆನ್ಸ್ ಹೆಂಗೆ ಬೇಕಾಗುತ್ತೋ, ಈ ಪ್ರೀಚೋರಿಗೆ ಭ್ರಮೆ ಅನ್ನೋ ಲೈಸೆನ್ಸ್ ಬೇಕೇ ಬೇಕು, ಇಲ್ಲಾಂದ್ರೆ ಗಾಡಿ ಮುಂದೆನೇ ಹೋಗಲ್ಲ. ಆದರೂ ಗೀತಾ, ನಾನು ನೀನು ಈ ಥರ ಮುದ್ದಾಗಿ ಮಾತಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ನೀನು ಟೆರೆಸ್ ಮೇಲೆ ನಕ್ಷತ್ರ ನೋಡ್ತಾ ಇರ್ತೀಯ, ನಾನು ನಿನ್ನ ಕಣ್ಗಳನ್ನೇ ನೋಡ್ತಾ ಇರ್ತೀನಿ. ಈ ಕನಸು ನಿಜ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇಬ್ರು ಗೊತ್ತಿಲ್ದಿರೋ ಊರಿಗೆ ಯಾವುದೋ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ. ನೀನ್ ಕಿಟಕಿ ಪಕ್ಕ ಕೂತ್ಕೊಂಡು ಹೊರಗಿನ ಜಗತ್ತು ನೋಡ್ತಾ ಇರ್ತೀಯ, ನಾನು ನೀನೇ ಜಗತ್ತು ಅಂತ ನೀನ್ ಮಡಿಲಲ್ಲಿ ತಲೆ ಇಟ್ಟು ಮಲಗಿರ್ತೀನಿ. ಈ ಆಸೆ ಈಡೇರಿದ್ರೆ ಎಷ್ಟು ಹಿತವಾಗಿರುತ್ತಲ್ವಾ? ಕೊನೆ ಪಕ್ಷ ನಾನು ನೀನು ಈ ರೂಮ್ ಲಾಕ್ ಮಾಡ್ಕೊಂಡು ತಪ್ಪು ತಿಳ್ಕೊಬೇಡ ಗೀತಾ, ಮತ್ತೇನಿಲ್ಲ, ಒಂದು ಹಾಡಾಡ್ಬೇಕು ಅಷ್ಟೇ. सोचो कभी ऐसा हो तो क्या हो, सोचो कभी ऐसा हो तो क्या हो, हम तुम एक कमरे में बंद हो, चाबी को जाए. ಇದು ಅನ್ಯಾಯ ಗೀತಾ, ಯಾಕೆ ಈ ಥರ ಗೋಳಾಡ್ತಿದ್ಯಾ? ನನ್ನ ಮೇಲೆ ಕರುಣೆನೇ ಇಲ್ವಲ್ಲ ನಿಂಗೆ? ಹೌದು, ಕಣ್ಣಲ್ಲಿ ಹೆದರಿಕೆ ಇದೆ, ಮುಖ ಬೇವ್ರ್ತಾ ಇದೆ, ಗಂಟ್ಲಲ್ಲಿ ಉಗುಳುನ ಈಸಿಯಾಗಿ ನುಂಗಕ್ಕಾಗ್ತಾ ಇಲ್ಲ. ಇದೆಲ್ಲ ನೋಡ್ತಾ ಇದ್ರೆ ನೀವೇನೋ ಮಾಡ್ಬಾರ್ದು ಕೆಲಸ ಮಾಡಿದೀರ ಅಂತ ನಂಗೆ ಅರ್ಥ ಆಗ್ತಿದೆ ಅತ್ತೆ. ಏಯ್, ನಾನು ಏನೇ ಮಾಡಿದೆ ನೋಡು, ಈ ರೀತಿ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಏನು ಮಾಡಿದ್ರಿ ಅಂತ ನಾನೇ ಹೇಳ್ತೀನಿ.
ನಿಮ್ಗೆ ನನ್ ಕಂಡ್ರೆ ದ್ವೇಷ, ನಿಮ್ ಮಗನ್ ಕಂಡ್ರೆ ಪ್ರೀತಿ ಅಂತ ಇಷ್ಟು ದಿನ ನಾನು ಅನ್ಕೊಂಡಿದ್ದೆ. ಆದ್ರೆ ಅದು ಸುಳ್ಳು ಅಂತ ನನಗೆ ಇವತ್ತು ಅರ್ಥ ಆಯ್ತು ಅತ್ತೆ. ಏಯ್, ಏನೇ ಅರ್ಥ ಆಯ್ತು ನಿನಗೆ? ನನ್ನ ಮಗನ ಮೇಲಿರೋ ಪ್ರೀತಿಗೆ ನಿನ್ನ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ. ಯಾಕತ್ತೆ ನಾನು ಮಾತಾಡೋಕ್ ಮುಂಚೆನೆ ಸಮಜಾಯಿಷಿ ಕೊಡ್ತೀರಾ? ನನ್ನ ಮಾತನ್ನ ಸ್ವಲ್ಪ ಕೇಳಿ. ನೀವು ವಿಷಯನ ನನಗೆ ಹಾಕಿದ್ರೆ ಅದು ನಿಮ್ಮ ಬುದ್ಧಿ ಅನ್ಕೊಂಡು ಸುಮ್ಮನೆ ಆಗ್ತಿದೆ. ನಿಮ್ಮ ಮಗನಿಗೆ ಯಾಕೆ ಹಾಕಿದ್ರಿ ಅತ್ತೆ? ಮುಚ್ಚೆ ಬಾಯಿ. ವಿಜಿ ನನ್ನ ಮಗ. ಅವನಿಗೆ ಚೂರೆ ಚೂರು ಗಾಯ ಆದ್ರೂ ವಿಲವಿಲ ಅಂತ ಒದ್ದಾಡಿ ಸಾಯೋಳು ನಾನು. ಅಂಥದ್ರಲ್ಲಿ ನಾನು ಅವನಿಗೆ ವಿಷ ಹಾಕ್ತೀನ? ಹೀಗೆಲ್ಲ ಕೇಳ್ತಿದ್ಯಲ್ಲ, ತಲೆಗಿಲ್ಲ ಕೆಟ್ಟಿದ್ಯಾ ನಿನಗೆ? ನನಗೆ ತಲೆ ಕೆಟ್ಟಿದ್ಯೋ ಅಲ್ವೋ, ಆದ್ರೆ ನಿಮ್ಮ ಮನಸ್ಸು ನಿಮ್ಮ ಮಗನ ವಿಚಾರದಲ್ಲೂ ಕೆಟ್ಟದನ್ನೇ ಯೋಚನೆ ಮಾಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ತಿಂಡಿ ತಿನ್ನಿಸಿ ಈಚೆ ಬರುವಾಗ ನಾನು ವಿಷದ ತಿಂಡಿನ ವಿಜಿತ್ ತಿನ್ಸಿದ್ನೋ ಇಲ್ವೋ ಅಂತ ಕಾತುರದಿಂದ ತಿಳ್ಕೊಳಕ್ಕೆ ಕಾಯ್ತಾ ಇದ್ರಿ. ಆಗ ನಿಮ್ಮ ಮುಖದಲ್ಲಿ ಯಾವ ಭಯನೂ ಇರಲಿಲ್ಲ, ಬರೀ ಕುತೂಹಲ ಇತ್ತು. ಆದ್ರೆ ಯಾವಾಗ ಮಾವನ ಕೈಲಿ ವಿಷದ ತಿಂಡಿ ಇದೆ ಅಂತ ಗೊತ್ತಾಯ್ತೋ ಆಗ ನೀವೆಲ್ಲ ಓಡೋದ್ರಿ. ಇದ್ರ ಅರ್ಥ ಏನತ್ತೆ? ಗೀತಾ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಅದು ಇಷ್ಟು ದಿನ ಆ ತಪ್ಪು ಕಲ್ಪನೆ ದೂರ ಆಗ್ತಿದೆ ಇವಾಗ. ನನ್ನ ಮಾತು ಕೇಳು. ನಿಮ್ಮ ಮಾತು ನನ್ನ ಪ್ರಶ್ನೆಗೆ ಉತ್ತರ ಆದ್ರೆ ಕೇಳ್ತೀನಿ. ನಾನು ಮಾಡಿ ತಿಂಡಿ ನಿಮ್ಮ ಗಂಡ ತಿಂತಿದ್ರ ಅಂದ ತಕ್ಷಣ ಅದನ್ನ ತಪ್ಸೋದಕ್ಕೆ ಯಾಕೆ ನೋಡಿದ್ರಿ? ಮಾವಂಗೇನು ಆಗ್ಬಾರ್ದು ಅಂತ ತಾನೆ? ಅಂದ್ರೆ ನನ್ನ ಗಂಡ ಸತ್ರೆ ಪರವಾಗಿಲ್ಲ ಅಲ್ವಾ? ಅದು ಸರ್, ಸಾಹೇಬ್ರ ಜೊತೆ ಮಾತಾಡ್ಬೇಕಿತ್ತು ಸರ್. ಯಾರೇ ನೀವು? ಮರು ಜಾಸ್ತಿ ಅನ್ಸುತ್ತೆ ಅಲ್ವಾ? ಅದಿರಲಿ, ನಾನು ಸಾಹೇಬ್ರ ಹತ್ರ ಒಂದು ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಸಾರಿ ರೀ, ಸಾಹೇಬ್ರು ಇವತ್ತು ತುಂಬ ಬ್ಯುಸಿ, ಸಿಕ್ಕಾಪಟ್ಟೆ ಮೀಟಿಂಗ್ಗಳಿದ್ದಾವೆ. ಏನು ಸರ್ ಈಗ ಹೇಳ್ಬಿಟ್ರಿ? ನಾನು ಮುಖ್ಯವಾದ ವಿಚಾರನೇ ಮಾತಾಡಬೇಕಿತ್ತು ಸರ್. ಅದು ಅವರು ಫೋನಲ್ಲಿ ನನಗೆ ಸಿಕ್ಕಿದ್ದಿದ್ರೆ ನಾನು ಇಷ್ಟು ದೂರ ಬರೋ ಅವಶ್ಯಕತೆ ಇರ್ತಿರ್ಲಿಲ್ಲ. ನಾನು ಅವ್ರನ್ನ ನೋಡಲೇಬೇಕು. ಏನ್ರಿ ನೀವು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಸಾರ್ ಇವತ್ತು ಪಬ್ಲಿಕ್ಕಿಗೆ ಸಿಗಲ್ಲ ಅಂತ ಒಂದ್ಸಲ ಹೇಳಿದ್ರೆ ನಿಮಗೆ ಗೊತ್ತಾಗೋದಿಲ್ಲ? ನೋಡಿ, ಅವ್ರು ಇವತ್ತು ನಿಮಗೆ ಸಿಗೋ ಚಾನ್ಸೇ ಇಲ್ಲ. ಇನ್ನೊಂದೇ ಒಂದು ಆಪ್ಷನ್ ಅಂದರೆ ಸಾಹೇಬ್ರು ಲಂಚ್ ಟೈಮ್ಗೆ ಮಧ್ಯಾಹ್ನ ಈಚೆ ಬರ್ತಾರೆ, ಅವಾಗ ನಿಮಗೆ ಸಿಕ್ಕರೂ ಸಿಗ್ಬೋದು. ಸಾಹೇಬ್ರು ಇವತ್ತು ನನ್ನ ನಿಮ್ಮ ಭೇಟಿಯಾದರೆ ನಿಮಗೊಂದು ಮುಖ್ಯವಾದ ಸಾಕ್ಷಿ ದೊರೆಯುತ್ತೆ ಸರ್. ಇದು ನೀವು ತಿಳ್ಕೊಳ್ಳೇಬೇಕಾದಂಥ ವಿಚಾರ. ನನಗೆ ಸಿಕ್ಬಿಡಿ ಸರ್. ಅದೇ ಆಗಿತ್ತು ತಾನೆ ನಿಮ್ಮ ಉದ್ದೇಶ? ನೋಡು ಗೀತಾ, ಅಂಬಿಕಾ ಆಗಷ್ಟೇ ಬಂದು ಹಲ್ಲಿ ಬಿದ್ದಿರೋ ವಿಚಾರನ ಹೇಳಿದ್ಲು. ವಿಜಿ ತಿಂಡಿ ತಿಂದಿದಾನೋ ಇಲ್ವೋ ಅಂತ ನಮಗೂ ಗೊತ್ತಿರಲಿಲ್ಲ. ನಿನಗೆ ವಿಷಯ ಹೇಳೋ ಅಷ್ಟರಲ್ಲಿ ನಿಮ್ಮ ಮಾವಂಗೆ ತಿಂಡಿ ಕೊಟ್ಟಿರೋ ವಿಷಯನ ನೀನೇ ನಮಗೆ ಹೇಳ್ದೆ. ಅದಕ್ಕೆ ಆ ಕಡೆ ಓಡಿದ್ವಿ. ಒಂದು ವೇಳೆ ಆ ತಿಂಡಿನ ವಿಜಿ ಏನಾದ್ರೂ ತಿಂದಿದ್ರೆ ಅವನ ಹತ್ರನೇ ಓಡ್ ಹೋಗ್ತಿದ್ವಿ, ಅವನನ್ನ ಉಳಿಸ್ಕೊತಿದ್ವಿ. ವಿಜಿ ಸಾಯ್ಲೇಬಾರ್ದು ಅನ್ನೋ ಕಾಳಜಿ ನಿಮಗಿದ್ದಿದ್ರೆ ನಾನು ತಿಂಡಿ ತಿನ್ಸಿದ್ನೋ ಇಲ್ವೋ ಅಂತ ಹೇಳೋ ತನಕ ನೀವು ಕಾಯ್ತಿರ್ಲಿಲ್ಲ ಅತ್ತೆ. ಹಲ್ಲಿ ಬಿದ್ದಿದೆ ಅಂದ ತಕ್ಷಣ ನೀವು ಓಡ್ಕೊಂಡು ಬಂದು ಆ ತಟ್ಟೆನ ಎಸಿತಿದ್ರಿ. ಇಷ್ಟಕ್ಕೂ ಬಿದ್ದಿದ್ದು ಹಲ್ಲಿ ಅಲ್ಲ, ನಿಮ್ 4 ಜನರಲ್ಲಿ ಯಾರೊಬ್ರು ವಿಷ ಬೆರೆಸಿದ್ದಾರೆ ಅಂತ ನನಗೆ ಬಲವಾಗಿ ಅನಿಸ್ತಿದೆ. ಏಯ್ ಏಯ್ ಏಯ್, ಬಿಟ್ರೆ ಏನೇನೋ ಮಾತಾಡ್ಬಿಡ್ತೀಯ ಅಲ್ವಾ ನೀನು?
ನಾನ್ ಯಾಕೆ ನನ್ನ ಮನೆಯವರಿಗೆ ವಿಷ ಹಾಕೋ ಯೋಚನೆ ಮಾಡ್ತೀನಿ? ಅಂಥ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಮೊದಲು ನಿನ್ನನ್ನ ಒದ್ದೋಡಿಸ್ತೀನಿ. ಮಿತಿ ಮೀರಿದ್ರೆ ನಿನ್ನನ್ನು ಮುಗಿಸ್ತೀನಿ ಹೊರತು ನನ್ನ ಮನೆಯವ್ರನ್ನಲ್ಲ. ನನ್ನನ್ನು ಮುಗಿಸ್ತೀರಾ ಅತ್ತೆ? ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ನಾನು ಒಂದು ಕ್ಷಣ ಕಾಣಿಸ್ದೇ ಇದ್ರು ನಿಮ್ಮ ಮಗನ ಒದ್ದಾಟ ನೋಡಿದ್ದೀರಾ ನೀವು? ಅಂಥದ್ರಲ್ಲಿ ನನ್ನೇ ಈ ಮನೆಯಿಂದ ಆಚೆ ಕಳ್ಸಕ್ ನೋಡ್ತಾ ಇದ್ದೀರಲ್ಲ. ಏಯ್, ಈ ಮನೆಯಲ್ಲಿರೋ ಪ್ರತಿ ಕ್ಷಣನೂ ಯೋಚನೆ ಮಾಡಬೇಕಾದವಳು ನೀನು ಕಣೆ. ತಿರುಗಿ ಬಿದ್ದಿದ್ದು ನನ್ನ ಮಗನ ತಲೆ ತಿರುಗಿದೆ ಅಂದ ಮಾತ್ರಕ್ಕೆ ನಿನ್ನ ತಲೆ ಮೇಲೆ ಕಿರೀಟ ಬಂದಿದೆ ಅಂತ ಅಂದ್ಕೋಬೇಡ. ಕೆಲವೊಂದು ಸಲ ಕತ್ತರಿಸೋ ಕತ್ತಿ ಕೂಡ ಕಿರೀಟದ ಹಾಗೆ ಕಾಣಿಸುತ್ತೆ. ಕಿರೀಟ ನನ್ನ ತಲೆ ಏರುತ್ತೋ ಇಲ್ವೋ, ಆದ್ರೆ ನಿಮ್ಮ ತಲೆ ಮೇಲಂತೂ ಕತ್ತಿ ತೂಗ್ತಾನೆ ಇರುತ್ತೆ. ಸಾಧ್ಯ ಆದ್ರೆ ಮಾತಾಡು. ನನ್ನ ವಿಜಿ ಈಗ ಹಾಸಿಗೆಗೆ ಬಿದ್ದು ಚೇತರಿಸ್ಕೊತಿರಬಹುದು. ಆದರೆ ಒಂದು ಸಲ ಚೇತರಿಸ್ಕೊಂಡ ಮೇಲೆ ನಿನಗೆ ಶುರುವಾಗೋದು ಕಾಟ. ಓ, ದೊಡ್ಡ ಮಾಮ ಅಮ್ಮನ ಕಳಿಸ್ತೀನಿ ಅಂತ ಹೇಳಿದ್ರು. ನಾನು ಮಲಗಿದ್ದಾಗ ಏನಾದರೂ ಅಮ್ಮ ಬಂದು ಹೋಗ್ಬಿಟ್ರಾ? ಅಮ್ಮ 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 ಹೆಂಗೆ? ತಂಗಿವಾ, ಏನಾಯ್ತು? ಏನಂದ್ಲು ಆ ಗೀತಾ? ದೊಡ್ಡಣ್ಣ, ಈ ಮನೆ ಗೋಡೆಗಳಿಗೂ ಕಿವಿ ಬೆಳೆದು ಬಿಟ್ಟಿದೆ. ನಾವು ತುಂಬಾ ಹುಷಾರಾಗಿರ್ಬೇಕು. ಆಡೋ ಬಾಯಿ ನಂಬಿಕೆ ಬರೋ ಹಾಗೆ ಮಾತಾಡಿ ಗೆಲ್ಲಬಹುದು, ಆದ್ರೆ ಕೇಳಿಸ್ಕೊಳ್ಳೋ ಕಿವಿ ಅನುಮಾನ ಹುಟ್ಟಾಕೋದ್ರಲ್ಲಿ ನಿಸ್ಸೀಮ. ನೀನು ಈ ಥರ ಒಗಟಲ್ಲಿ ಮಾತಾಡದೆ ಸ್ವಲ್ಪ ನೇರವಾಗಿ ಹೇಳು. ಗೀತಾಗೆ ಸಣ್ಣ ಅನುಮಾನ ಹುಟ್ಟಿದೆ. ಅದನ್ನ ನಾನು ದೊಡ್ಡ ಧ್ವನಿಲಿ ಮಾತಾಡಿ ಹೊಡೆದು ಹಾಕಿದ್ದೀನಿ. ಯಾವುದ್ರ ಬಗ್ಗೆ ಅನುಮಾನ? ಇನ್ನೇನು ನಾನು ನನ್ನ ಗುರಿನ ಮುಟ್ತಾ ಇದ್ದೀನಿ ಅನ್ನೋವಾಗ ವಿಜಿನ ತುಳಿದು ಹೋಗ್ತೀನಿ ಅನ್ನೋ ಅನುಮಾನ ಅವಳ ತಲೆಯಲ್ಲಿ ಬಂದಿದೆ. ಅದನ್ನ ಗುಡಿಸಿ ಎಸ್ದಿದ್ದೀನಿ. ಮನಸ್ಸಿನ ಅಂಗಳದಲ್ಲಿ ಸಂಶಯ ಅನ್ನೋ ಮರ ಬೆಳೆದು ಬಿಟ್ರೆ ಅದು ಅನುಮಾನದ ಎಲೆಗಳನ್ನು ಉದುರಿಸಿ ಕಸ ಮಾಡ್ತಾನೇ ಇರುತ್ತೆ. ಆ ಎಲೆಗಳು ಅದೇ ಮರಕ್ಕೆ ಗೊಬ್ಬರ ಆಗಿ ಗಟ್ಟಿ ಆಗ್ತಾನೆ ಹೋಗುತ್ತೆ ಅಲ್ವಾ? ಗೀತಾ ಈ ವಿಚಾರದ ಬೆನ್ಬಿದ್ದು ನಿನ್ನ ಕನಸಿನ ಕೊಪ್ಪರಿಗೆಗೆ ಕನ್ನ ಹಾಕ್ತಾಳೆ ಅಂತೀಯ? ಸದ್ಯಕ್ಕೆ ತಲೆ ಮೇಲೆ ತೂಗ್ತಾ ಇರೋ ಕತ್ತಿನ ದೂರ ಮಾಡಿದ್ದೀನಿ ಅಣ್ಣ. ಕತ್ತಿ ಇಲ್ದಿರೋ ಕೈಯಲ್ಲಿ ಕನ್ನ ಕೊರೆಯೋದಕ್ಕಾಗೋದಿಲ್ಲ. ಅವಳು ಇನ್ನೂ ಮುಂದುವರಿಯೋದಕ್ಕೂ ಮುಂಚೆ ಅವಳು ಈ ಮನೆಯಲ್ಲೇ ಇರಬಾರ್ದು. ಅದನ್ನ ವಿಜಿ ಮಾಡ್ತಾನೆ ಬಿಡು. ಅಣ್ಣ, ಆಗ್ಲೇ ನೀನೇನೋ ವಿಜಿ ಸತ್ಯ ಹೇಳ್ತಾನೆ ಕರ್ದ ಅಂತ ಹೇಳ್ದೆ ಅಲ್ವಾ? ಹೌದು ಬಾನು, ಅವನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಿನಗೆ ಸ್ಪಷ್ಟವಾಗಿ ಹೇಳ್ತೀನಿ ಅಂತಂದಿದ್ದ. ಅದಕ್ಕೆ ನಿಂಗೆ ಬರೋಕೆ ಹೇಳಿದ್ದ. ಸರಿ ಅಣ್ಣ, ನಡಿ ಹೋಗೋಣ. ಹಾಗಾದ್ರೆ ಚೌಕಿಯಲ್ಲಿ ನಿಂತು ಮಾತಾಡೋದೇನಿದೆ? ನಡೀರಿ ರಂಗಸ್ಥಳಕ್ಕೆ.